ಅಂದ್ರೆ ಮಿಸ್ಟರ್ ಶಂಕರ್, ತಲೆ ಹಿಡಿದೋ ಇಲ್ಲ ತಲೆ ತೆಗೆದೋ ಕೊನೆಗೆ ರೌಡಿಗಳಾಗಿ ಸಮಾಜ ದ್ರೋಹಿಗಳಾಗಿ ರಾಜಕೀಯ ಮುಖಂಡರಾಗಿದ್ದಾರಲ್ಲ, ಇವರ ಕೈನಲ್ಲಿ ನ್ಯಾಯ ನೀತಿ ಧರ್ಮ ಸಿಕ್ಕಿ ನರಳುತ್ತಾ ಇದೆ. ಕಾನೂನು ಕತ್ಲೆ ಕೋಣೆಯಲ್ಲಿ ಕೊಳಿತಾ ಇದೆ. ನಮಗೆ ಅಧಿಕಾರಿ ಅನ್ನೋ ಈ ಕುರ್ಚಿ ಕೊಟ್ಟಿದ್ದಾರೆ ವಿನಃ ಯಾವ ಅಧಿಕಾರನೂ ಕೊಟ್ಟಿಲ್ಲ. ಶಂಕರ್, ವಿ ಆರ್ ಹೆಲ್ಪ್ಲೆಸ್. ಅವ್ರಿಗೆ ಶಿಕ್ಷೆ ಕೊಡಕ್ಕಾಗಲ್ಲ ಅಂದ್ಮೇಲೆ ನಾನ್ ಕೊಡಿಸ್ತೀನಿ. ಯಾರಿಗೆ ಅವನಿಂದ ಅವಮಾನ ಆಗಿದೆಯೋ ಅವರಿಂದಾನೇ ಅವನ್ ಬೆನ್ನು ಮುರಿಸ್ತೀನಿ. ರಾಜಕೀಯ ಬೆಂಬಲ ಇದೆ ಅಂದ್ರಲ್ಲ, ಅದನ್ನ ಹೇಗೆ ಬೀದಿಗೆ ಎಳಿಸ್ತೀನಿ ನೋಡಿ. ಹೆಣ್ಣಿನ ಮೇಲೆ ನಡೀತಾ ಇರೋ ಅತ್ಯಾಚಾರ ದೌರ್ಜನ್ಯಕ್ಕೆ ಕೈಕಟ್ಟಿ ಕೂತ್ಕೋಬೇಡಿ. ಗಂಡಿನ ಸಮವಾಗಿ ಪ್ರತಿ ಹೆಣ್ಣು ಸೊಂಟ ಕಟ್ಟಿ ನಿಲ್ಲೋಕೆ ಹುರಿ ತುಂಬಿಸ್ತೀನಿ. ನಡೀತಿರೋ ಅನ್ಯಾಯಕ್ಕೆ ಪ್ರತೀಕಾರದ ಯುದ್ಧ ಮಾಡಿ ಅಂತ ಹೇಳ್ತೀನಿ. ಹೋಯ್ತು ದಡಿ, ಹೋಯ್ತು, ಎಲ್ಲ ಹಾಳಾಗೋಯ್ತು. ಹಾಳಾಗೋಗ್ಲಿ ಬಿಡು. ಹಾಳಾಗೋಯ್ತು ತಾನೆ, ಅದಕ್ಕೆ ನೀನ್ ಯಾಕೆ ಬಡ್ಕೋತಿದೀಯ? ಏನ್ ಸ್ವಾಮಿ ಹೀಗೆ ಹೇಳ್ತಿದ್ದೀರಾ? ನಮ್ಮ ಕಡೆಯವರೆಲ್ಲ ಹಿಡಿದು ಲಾಕಪ್ಪಿಗೆ ದೂಡ್ತಾ ಇದ್ದಾಳೆ. ನಮ್ಮ ಕಡೆ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕಾದ ಮಂತ್ರಿಗಳೆಲ್ಲ ನಿಮ್ಮ ಲಾಡ್ಜು ಬಾರ್ಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದೆಲ್ಲ ಪೇಪರ್ ಅಲ್ಲಿ ಬಂದು ಬೀದಿ ಬೀದಿನಲ್ಲಿ ಗೋಡೆಗಳ ಮೇಲೆ. ಅರ್ಥವಾಯ್ತು. ಒಳ್ಳೆ ಕೆಲಸನೆಲ್ಲ ಗೋಡೆ ಮೇಲೆ ಬರೆದಿದ್ದಾರೆ, ಲಿಥೋಸ್ ಪ್ರಿಂಟ್ ಮಾಡಿ ಗೋಡೆ ಮೇಲೆ ಅಂಟಿಸಿದ್ದಾರೆ ಅಲ್ವಾ? ಹೌದು, ಇದಕ್ಕೆಲ್ಲ ನೀವೇ ಕಾರಣ. ಯಾವ ಮುಚ್ಕೊಂಡಿರಯ್ಯ. ಎಲೆಕ್ಷನ್ ಆಗೋವರೆಗೂ ಅಂಟಿರೋದು ಬಿಟ್ಬಿಟ್ಟು ಹೆಣ್ಣು ಮಕ್ಕಳ ಜೊತೆ ಬೆತ್ತಲೆ ಆಗಿ ಬಿದ್ದಿರೋದ? ಎಲೆಕ್ಷನ್ ಬರ್ತಿದ್ದಾಗೆ ಜನಗಳ ವಿಶ್ವಾಸ ಸಂಪಾದನೆ ಮಾಡೋದು ಬಿಟ್ಬಿಟ್ಟು ತೆವಲು ತೀರಿಸ್ಕೊಳಕ ಹೋಗೋದು? ಇದಕ್ಕೆ ಯಾವುದೇ ಸರ್ಕಾರ ಬಂದ್ರು ಮೂರ್ ತಿಂಗಳಿಗೆ ಇಳಿತಾ ಇರೋದು, ಏರ್ತಾ ಇರೋದು. ಅದಲ್ಲ ಸ್ವಾಮಿ, ನಿಮ್ಮ ಅಣ್ಣ ಅವರು ಆ ದುರ್ಗಾದೇವಿ ಸೀರೆ ಬಿಚ್ಚಿ ಸೇಡಿ ತೀರಿಸ್ಕೊಂಡಿದ್ದಕ್ಕೆ ಇಷ್ಟೆಲ್ಲ ಪ್ರತೀಕಾರ. ನಮ್ಮ ಸರ್ಕಾರ ಬಂದು ನಾನು ಮುಖ್ಯಮಂತ್ರಿ ಆಗೋವರೆಗಾದ್ರೆ ನೀವು ಸುಮ್ಮನಿದ್ರ? ನಿಮ್ಮ ಮೇಲೆ ಅವಳು ಎಷ್ಟೇ ಅಪಪ್ರಚಾರ ಮಾಡಿ ನಿಮ್ಮನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿದ್ರು ನಿಮ್ಮ ಪಕ್ಷವೇ ಗೆಲ್ಲೋದು, ನೀವೇ ಮುಖ್ಯಮಂತ್ರಿ ಆಗೋದು. ಎಲ್ಲಿ ಸ್ವಾಮಿ ಮುಖ್ಯಮಂತ್ರಿ ಪಟ್ಟ? ಕಟ್ಟಬೇಕು ನನಗೆ ಚಟ್ಟ. ಏನ್ರಿ ಬಾಯೋದಂಗೆ ಬಡ್ಕೋತಾ ಇದ್ದೀರಾ? ದೇವ್ರು ಹೂವ ಕೊಡೋದು ಹೆಚ್ಚು ಕಡಿಮೆ ಆಗ್ಬೋದು. ಈ ಸದಾಶಿವ ಮಾತು ಕೊಟ್ಟ ಮೇಲೆ ಮುಗಿದೋಯ್ತು. ಅವಳಿರ್ಬೇಕು ಇಲ್ಲ ನಾವಿರ್ಬೇಕು. ಏನ್ರಿ ನೋಡ್ತಾ ಇದ್ದೀರಾ? ಆಯ್ತಲ್ಲ, ಹೋಗಿ. ರೆಡಿ ಆಗಿದೆ, ಹೋಗಿ. ಏನೋ ಸ್ವಾಮಿ, ಎಲ್ಲ ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ಬನ್ನಿ. ದುರ್ಗಾದೇವಿಗೆ, 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 ದುರ್ಗಾದೇವಿಗೆ. ಯಾಕೆ ಒಳಗಡೆ ನುಗ್ತಾ ಇದ್ದೀರಾ? ನಮ್ ಜನನ ಕಾರಣ ಇಲ್ದೆ ಅರೆಸ್ಟ್ ಮಾಡಿದ್ದಾರೆ ಅಂತ ನನ್ನ ಹತ್ರ ಬಂದು ಕಂಪ್ಲೇಂಟ್ ಹೇಳಿದ್ರು. ಅದಕ್ಕೆ ನ್ಯಾಯ ಕೇಳೋಣ ಅಂತ ಬಂದ್ವಿ. ನಿಜವಾಗ್ಲೂ ಅವರೇ ಕೇಳೋಕ್ ಬಂದ್ರಾ ಇಲ್ಲ ನೀವೇ ಕರ್ಕೊಂಡ್ ಬಂದ್ರಾ? ನಾವ್ಯಾ ಕರ್ಕೊಂಡ್ ಬರ್ಬೇಕು? ಅವ್ರನ್ನೇ ಕೇಳಿ. ನಮ್ ಜನ ಏನ್ ತಪ್ಪು ಮಾಡಿದಾರೆ ಅಂತ ಅವ್ರನ್ನ ಅರೆಸ್ಟ್ ಮಾಡಿದ್ದೀರಾ? ವ್ಯಭಿಚಾರ, ಚೀಟಿಂಗ್, ಗ್ಯಾಮ್ಲಿಂಗ್ ಮಾಡ್ತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಇಲ್ಲ ಇಲ್ಲ, ಅವ್ರೇನ್ ತಪ್ಪು ಮಾಡಿಲ್ಲ. ಇಲ್ಲಿ ನೋಡಿ, ಪರಿಸ್ಥಿತಿ ಕೈ ಮೀರೋ ಮೊದಲೇ ಅರೆಸ್ಟ್ ಮಾಡಿ ಲಾಕಪ್ ಅಲ್ಲಿ ಇಟ್ಟಿರೋರ್ನ ಬಿಡುಗಡೆ ಮಾಡಿ. ಏನೋ ಮಿಸ್ ಆಗಿ ಅರೆಸ್ಟ್ ಮಾಡಿದೆ ಅಂತ ಪೇಪರ್ಗೊಂದು ಸ್ಟೇಟ್ಮೆಂಟ್ ಕೊಡಿ. ಇಲ್ದೆ ಹೋದ್ರೆ ಅವ್ರ ಜೊತೆ ನಿಮ್ಮನ್ನ ಒಳಗಡೆ ಹಾಕ್ತೀನಿ. ಮರ್ಯಾದೆಯಾಗಿ ಹೋದ್ರೆ ಸರಿ. ಎಷ್ಟೇ ಗೊಂಬಾಡ್ತೀರಾ? ಮರ್ಯಾದೆ ಅವ್ರು ಬಿಟ್ಬಿಡಿ. ಹಾಕಿ ಬಟ್ಟೆ ಹಾಕೊಂಡಿದ್ದೀನಿ ಅಂತ ಎಲ್ಲರ ಮೇಲೆ ರೋಪ್ ಆಗ್ತಾರೆ. ಏನ್ರಿ ಇದು ಗಲಾಟೆ? ಗಲಾಟೆ ನಿಲ್ಸಿ. ಏನ್ರಿ ಇದು? ಯಾರ್ರಿ ಲಾಠಿ ಚಾರ್ಜ್ ಮಾಡೋದಕ್ಕೆ ಆರ್ಡರ್ ಕೊಟ್ಟಿದ್ದು? ಸರ್, ಲಾಠಿ ನೋಡಿ ಸರಿ ಅನ್ಯಾಯನ. ಜನಗಳ ಪ್ರಾಣ ಅಂದ್ರೆ ಆಟದ ವಸ್ತು ಆಗಿದೆ.
ಇಷ್ಟಕ್ಕೆಲ್ಲ ಕಾರಣ ಇವರೇ ಸರ್. ಮೊದಲು ಇವ್ರನ್ನ ಸಸ್ಪೆಂಡ್ ಮಾಡಿ ಸರ್. ಏನಿದು ಸ್ಟೇಷನ್ ಮುಂದೆ ರಕ್ತದ ಕೋಡಿ ಹರಿಸಬೇಕು ಅಂತ ಇದ್ದೀರಾ ನೀವು? ಸರ್ ಅದು ನನಗೆಲ್ಲ ಗೊತ್ತು. ಇದಕ್ಕೆಲ್ಲ ಕಾರಣ ನೀವೇ ಅಂತ ನನಗೆ ಚೆನ್ನಾಗಿ ಗೊತ್ತು. ಸರ್ ಹೆಚ್ಚು ಮಾತು ಬೇಕಾಗಿಲ್ಲ. ಇನ್ನೊಂದ್ ಸಾರಿ ಈ ರೀತಿ ನಡ್ಕೊಂಡ್ರೆ ನಾನು ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ. ಸರ್ ನಮ್ ಜನನ ಕಾರಣ ಇಲ್ಲದೆ ಅರೆಸ್ಟ್ ಮಾಡಿದ್ದಾರೆ. ದಯವಿಟ್ಟು ಅವ್ರನ್ನ ಬಿಡಿಸಿ ಸರ್. ಓಹೋ, ನೋಡಿ ಇವ್ರ ಕಡೆಯವರ ಹತ್ರ ಹೇಳಿಕೆ ತಗೊಂಡು ಎಲ್ರನ್ನೂ ರಿಲೀಸ್ ಮಾಡಿ. ಸರ್ ಇಲ್ಲಿ ನಡೆದಿರೋದಕ್ಕೆ ಕಾರಣ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾ ಹೇಳಿದಷ್ಟು ಮಾಡಿ. ಇಷ್ಟಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊತಾ ಇದೆಯಾ ದುರ್ಗಾ? ಆ ರಾಸ್ಕಲ್ಸ್ಗೆ ನೀನ್ ಯಾರು ಎಂಥವಳು ಅಂತ ಸ್ವಲ್ಪ ಗೊತ್ತಾಗ್ತಾ ಇದೆ. ಇನ್ ಮುಂದೆ ನಡೆಯುವಾಗ ನೀನ್ ಎಲ್ಲಿರ್ತೀಯ ಅಂತ ನೋಡ್ಕೊಂಡು ಜೋಪಾನವಾಗಿ ಹೆಜ್ಜೆ ಇಡ್ತಾರೆ. ಇನ್ನು 2 ದಿನ ಇದ್ದಿದ್ರೆ ನಾನು ಯಾರು ಅಂತ ಪೂರ್ತಿ ಗೊತ್ತಾಗ್ತಿತ್ತು. ಕಾನೂನಿನ ಚೌಕಟ್ಟಿನಲ್ಲೇ ಆ ದುಷ್ಟ ಸದಾಶಿವನ ಹಿಡಿದು ಅವನ ತಲೆ ಬೋಳಿಸಿ ಮತ್ತೆ ಬೀದಿಯಲ್ಲಿ ಮೆರವಣಿಗೆ ಮಾಡಿ ಅವನ ಜೀವಂತ ಬೆಂಕಿ ಹಚ್ಚಿ ದಾನ ಮಾಡ್ತಿದ್ದೆ. ನನ್ನ ಹೃದಯದಲ್ಲಿ ಉರಿತಾರೋ ಸೇಡಿನ ಜ್ವಾಲೆನ ಆರಿಸ್ಕೊಳ್ತಿದ್ದೆ. ಅಲ್ಲ ರೀ, ಆ ಸ್ಟೇಷನ್ ಮುಂದೆ ಗಲಾಟೆ ಮಾಡ್ತಿರೋದು ನನ್ನ ಮೇಲೆ ಅಪವಾದ ತರೋಕ್ ನಡೆಸ್ತಾ ಇರೋ ಒಳಸಂಚು ಅಂತ ಆ ಕಮಿಷನರ್ ಗೊತ್ತಾಗ್ಲಿಲ್ವಾ? ಒಂದು ಹೆಣ್ಣು ನಮ್ಮ ಮುಂದೆ ಇಷ್ಟು ಧೈರ್ಯ ತೋರಿಸ್ತಿದ್ದಾಳಲ್ಲ ಅಂತ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿರ್ಬೇಕು. ಅವ್ರನ್ನ ಯಾಕೆ ದೂರ್ತೀಯ? ನಿನ್ ಬಗ್ಗೆ ತುಂಬಾ ಅಭಿಮಾನ, ಗೌರವ ಇಟ್ಕೊಂಡಿದ್ದಾರೆ. ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಯಾವುದಕ್ಕೂ ಹೇಸದ ಜನ ಆ ಸದಾಶಿವನ್ ಕಡೆಯವರು ಈ ದಿನ ಸ್ಟೇಷನ್ ಮುಂದೆ ಜನಗಳನ್ನ ಕರ್ಕೊಂಡು ಬಂದು ಗಲಾಟೆ ಮಾಡಿಸಿ ಕೊಲೆ ಮಾಡಿಸಿದ್ದಾರೆ. ನಾಳೆ ಬೀದಿಲಿ 100,000 ಮುಗ್ಧ ಜನರ ಪ್ರಾಣ ತೆಗೆದು ಅದಕ್ಕೆಲ್ಲ ದುರ್ಗಾದೇವಿನೇ ಕಾರಣ ಅಂತ ಜನಗಳನ್ನ ಕಟ್ಟಬಾರ್ದು ಅಂತ ನಾನೇ ಈ ನಿರ್ಧಾರ ತಗೊಂಡೆ ಅಂದ್ರು. ನೋಡು ದುರ್ಗಾ, ಅವ್ರು ಹೇಳೋದು ಸರಿ ಅನ್ಸುತ್ತೆ. ನಮ್ ಜನಗಳಿಗೆ ಬುದ್ಧಿ ಇಲ್ಲ. ಹುಚ್ಚರು ನಾವು ಹುಚ್ಚರು, ಹುಚ್ಚರು ನಾವು ಹುಚ್ಚರು, ಹುಚ್ಚರು ಎಲ್ಲ ಹುಚ್ಚರು. ಹಳ್ಳಿಯಿಂದ ದಿಲ್ಲಿವರೆಗೆ ಓಟು ಹಾಕೋ ಜನ ಹುಚ್ಚರು. ಆಸೆಯಿಂದ ಕಾಣದಂಥ ಜನ ಇಲ್ಲಿ ಎಲ್ಲ ಹುಚ್ಚರು. ಹಾಡಿ ಪಾಡಿ ಓಡಿ ಓಡಿ ಸೋತು ಹೋದೇನ ಹುಚ್ಚರು ನಾವು ಹುಚ್ಚರು, ಹುಚ್ಚರು ಎಲ್ಲ ಹುಚ್ಚರು. ಓಟಿಗಾಗಿ ಈ ನೋಟು, ನೋಟಿಗಾಗಿ ಈ ವೋಟ್, ಸೀಟಿಗಾಗಿ ನಾನು ಬಂದೆ, ಬೇಟೆಗಾಗಿ ನೀನು ನಿಂತೆ. ಓಟಿಗಾಗಿ ಈ ನೋಟು, ನೋಟಿಗಾಗಿ ಈ ವೋಟ್, ಸೀಟಿಗಾಗಿ ನಾನು ಬಂದೆ, ಬೇಟೆಗಾಗಿ ನೀನು ನಿಂತೆ. ತನು ಮನವ ತುಂಬಿ ಹಾಡಿದರೆ ಓಡಿ ಹೋಗುತ್ತಾರೆ. ಆನಂದದಿಂದ ಕೂಗಿದರೆ ದೂರ ನಿಲ್ಲುತ್ತಾರೆ. ನ್ಯಾಯ ಎಲ್ಲಿ ನೀತಿಯಲ್ಲಿ ಎಲ್ಲ ಮೋಸ ತುಂಬಿದೆ. ಬೇಡಿ ಹಾಕಿ ಕೂಡಿ ಹಾಕಿ ನಾಯಿಯಂತೆ ಕೂಗಿದೆ. ಹಳ್ಳಿಯಿಂದ ದಿಲ್ಲಿವರೆಗೆ ಓಟು ಹಾಕೋ ಜನ ಹುಚ್ಚರು. ಆಸೆಯಿಂದ ಕಾಣದಂಥ ಜನ ಇಲ್ಲಿ ಎಲ್ಲ ಹುಚ್ಚರು. ಹಾಡಿ ಪಾಡಿ ಬೋಡಿ ಬೋಡಿ ಸೋತು ಹೋದೇನ ಹುಚ್ಚರು ನಾವು ಹುಚ್ಚರು, ಹುಚ್ಚರು ಎಲ್ಲ ಹುಚ್ಚರು. ಯಾಕೆ ಮೋಸಗಾರರನ್ನ ಸೀಟಿಗೆ ಕೂರಿಸ್ತೀರಾ? ನಿಮಗೋಸ್ಕರ ಏನ್ ಮಹಾ ಕಡ್ದಿದ್ದಾರೆ ಅವರು.
ಸೀಮೆ ಎಣ್ಣೆಗೆ ಕ್ಯೂ, ರೇಷನ್ನಿಗೆ ಕ್ಯೂ, ಪೆಟ್ರೋಲಿಗೆ ಅಲ್ಲಿ ಕ್ಯೂ, ಡೀಸೆಲ್ಗೆ ಇಲ್ಲಿ ಕ್ಯೂ. ಸೀಮೆ ಎಣ್ಣೆಗೆ ಕ್ಯೂ, ರೇಷನ್ನಿಗೆ ಕ್ಯೂ, ಪೆಟ್ರೋಲಿಗೆ ಅಲ್ಲಿ ಕ್ಯೂ, ಡೀಸೆಲ್ಗೆ ಇಲ್ಲಿ ಕ್ಯೂ. ಈ ಓಟಿನಿಂದ ಗೆದ್ದ ಜನ ದೇಶ ಆಳುತ್ತಾರೆ, ಈ ದೇಶದಿಂದ ಬಿದ್ದ ಜನ ಮಣ್ಣು ಮುಕ್ಕುತ್ತಾರೆ. ಬಿಕ್ಕಿ ಬಿಕ್ಕಿ ಅತ್ತು ಅತ್ತು ಕಾಗೆಯಂತೆ ಆದೆನ, ಕೂಗಿ ಕೂಗಿ ಸೋತು ಸೋತು ಹುಚ್ಚನಂತೆ ಆದೆನ. ಹಳ್ಳಿಯಿಂದ ದಿಲ್ಲಿವರೆಗೆ ಓಟು ಹಾಕೋ ಜನ ಹುಚ್ಚರು, ಆಸೆಯಿಂದ ಕಾಣದಂಥ ಜನ ಇಲ್ಲಿ ಎಲ್ಲ ಹುಚ್ಚರು. ಹಾಡಿ ಪಾಡಿ ಓಡಿ ಓಡಿ ಸೋತು ಹೋದೇನ ಹುಚ್ಚರು, ನಾವು ಹುಚ್ಚರು, ಹುಚ್ಚರು ಎಲ್ಲ ಹುಚ್ಚರು. ಅರೆ ಹಳ್ಳಿಯಿಂದ ದಿಲ್ಲಿವರೆಗೆ ಓಟು ಹಾಕೋ ಜನ ಹುಚ್ಚರು, ಆಸೆಯಿಂದ ಕಾಣದಂಥ ಜನ ಇಲ್ಲಿ ಎಲ್ಲ ಹುಚ್ಚರು. ಹಾಡಿ ಪಾಡಿ ಓಡಿ ಓಡಿ ಸೋತು ಹೋದೇನ ಹುಚ್ಚರು, ನಾವು ಹುಚ್ಚರು, ಹುಚ್ಚರು ಎಲ್ಲ ಹುಚ್ಚರು. ಅರೆ ಹುಚ್ಚರು ಎಲ್ಲ ಹುಚ್ಚರು, ಅರೆ ಹುಚ್ಚರು ಎಲ್ಲ ಹುಚ್ಚರು. ಸ್ಟೇಷನ್ ನಲ್ಲಿ ನಡೀತಿರೋ ಗುಟ್ಟಿನ ವಿಷಯಗಳನ್ನ ಯಾರು ರಟ್ಟು ಮಾಡ್ತಿದ್ದಾರೆ. 583 ಎಸ್ ಮೇಡಮ್. ಕಮಲಾ ಇದ್ದಾರಾ? ಇದಾರೆ ಮೇಡಮ್. ಕಳ್ಸಿ ಅವ್ರನ್ನ. ಸರಿ. ಮೇಡಮ್ ಕರೆದ್ರ ಮೇಡಮ್? ಹಾ, ಇದು ಆ ಸದಾಶಿವನ್ ಬಗ್ಗೆ ರಿಪೋರ್ಟ್ ಕಮಿಷನರ್ ಕೊಡ್ಬೇಕು. ಸರಿ ಮೇಡಮ್. ಇದ್ರಲ್ಲಿ ಏನಿದೆ ಮೇಡಮ್? ಅದೆಲ್ಲ ನಿನ್ಗ್ಯಾಕೆ? ಸುಮ್ಮನೆ ಕೇಳಿದೆ. ಬಲರಾಮನ್ ಜಾಗ ನೀನ್ ತುಂಬಿಸ್ತಾ ಇದ್ಯಾ, ತಗೋ. ಬೇಡಿ ಸರ್, ಹಣಕ್ಕೋಸ್ಕರ ನಾನು ಈ ಕೆಲಸ ಮಾಡ್ತಾ ಇಲ್ಲ. ನಾನೇನ್ ಕೊಟ್ರು ಬೇಡ ಅಂತಿದ್ದೀಯಲ್ಲ, ನಾನು ನೀನ್ ಮಾಡ್ತಿರೋ ಕೆಲಸ ಕೊಡ್ತಾ ಇರೋದಲ್ಲ, ನಿನ್ ವಿಶ್ವಾಸಕ್ಕೆ. ಬೇಡಿ ಸರ್, ಹಣದಿಂದ ವಿಶ್ವಾಸ ಉಳಿಯೋಲ್ಲ. ಬರ್ತೀನಿ. ಆಟೋ ಎಲ್ಲಿಗಮ್ಮ? ವಿಜಯನಗರ. ಕಾಗದ ಕೈ ಸೇರ್ಸಿದ್ಮೇಲೆ ಕೈ ತುಂಬಾ ಕಾಸು ಕೊಟ್ಟಿರ್ಬೇಕಲ್ಲ. ಟ್ಯಾಕ್ಸಿಲ್ ಹೋಗೋದ್ ಬಿಟ್ಟು ಆಟೋದಲ್ಲಿ ಹೋಗ್ತಿರಲ್ಲಮ್ಮ. ಏಯ್, ಅದನ್ನೆಲ್ಲ ಕೇಳಕ್ಕೆ ನೀನ್ ಯಾರೋ? ಮೇಡಮ್ ನೀವಾ? ಯಾಕೆ ಆಶ್ಚರ್ಯನಾ? ನಾನ್ ನಿನ್ ಮೇಲೆ ಅನುಮಾನ ಪಟ್ಟಿದ್ದು ನಿಜ ಆಯ್ತು. ನಿನ್ ಬಗ್ಗೆ ಎಷ್ಟು ಅಭಿಮಾನ ಗೌರವ ಇಟ್ಕೊಂಡಿದ್ದೆ. ಹಣಕ್ಕೋಸ್ಕರ ನೀನು ಈ ಮಟ್ಟಕ್ಕೆ ಇಳಿಯೋ ಹೆಣ್ಣು ಅಂತ ಕನಸಿನಲ್ಲೂ ನಾನು ತಿಳ್ಕೊಂಡಿರ್ಲಿಲ್ಲ. ಸರ್ಕಾರ ನೀನು ಕೊಡೋ ಸಂಬಳ ಸಾಕಾಗ್ದಿದ್ರೆ ಅವ್ರ ಹತ್ರನೇ ಪರ್ಮನೆಂಟ್ ಆಗಿರೋ ಬಂಗ್ಲೆ ಕಾರು ಎಲ್ಲ ತೆಗೆದುಕೊಡ್ತಾರೆ. ಮೇಡಮ್, ನೀವ್ ಏನ್ ಬೇಕಾದ್ರೂ ಅನ್ನಿ, ನಡತೆಗೆಟ್ಟಳು ಅಂತ ಮಾತ್ರ ಅನ್ಬೇಡಿ. ನಾನು ಅವನ್ ಸಹವಾಸ ಮಾಡಿರೋದು ನನ್ನ ಸೇಡನ್ನ ತೀರಿಸ್ಕೊಳ್ಳೋಕೆ, ಅವನ ತುಂಡು ತುಂಡ ಕತ್ತರಿಸಿ ನನ್ನ ಹೃದಯದಲ್ಲಿ ಉರಿತರ ಬೆಂಕಿನ ಆರಿಸ್ಕೊಳ್ಳೋಕೆ. ಇವತ್ತು ನನ್ನ ತಾಳಿ ಭಾಗ್ಯ ದಿಗ್ಗೆಟ್ಟು ಬೀದಿ ಬೀದಿ ಅಲಿಬೇಕು ಅಂದ್ರೆ ಆ ಸದಾಶಿವ ಸಾಂಬಶಿವ ಚಂಡಾಲ್ರೇ ಕಾರಣ. ನೀನೇನ್ ಹೇಳ್ತಿದ್ಯಾ ಕಮಲ? ಹುಚ್ಚ ನಿನ್ ಗಂಡನ? ಹೌದಮ್ಮ, ಹೌದು. ನಮ್ಮ ಯಜಮಾನ್ರಿಗೆ ಒಬ್ಬ ತಂಗಿ ಇದ್ಲು. ಅವಳು ವಿದ್ಯಾವಂತಳು. ಕೆಲಸಕ್ಕೆ ಸೇರ್ದೇನೆ ಬಡ ಮಕ್ಕಳ ಸೇವೆ ಮಾಡ್ಬೇಕು ಅಂತ ಅಂಗನವಾಡಿ ಕೇಂದ್ರ ನಡೆಸ್ತಾ ಇದ್ಲು. ಕುಡುಕರ ಗುಂಪಿನ ಒತ್ತಾಯ ಇಲ್ಲದೆ ಇದ್ರೂ ಸಹ ಇಲ್ಲಿ ಸಾರಾಯಿ ಅಂಗಡಿ ಸ್ಥಾಪನೆ ಮಾಡಬೇಕು, ನಿಮ್ಮೆಲ್ಲರ ಸೇವೆ ಮಾಡಬೇಕು ಅನ್ನೋ ಸದುದ್ದೇಶದಿಂದ ಇಲ್ಲಿ ಈ ಶಂಕುಸ್ಥಾಪನೆಯನ್ನ ಧರ್ಮ ಧುರೀಣ ಶ್ರೀ ಸದಾಶಿವ ಶ್ರೀ ಶ್ರೀಮಾನ್ ಸದಾಶಿವರವರು ಸ್ಥಾಪಿಸಿದ್ದಾರೆ. ಈ ಸಮಯದಲ್ಲಿ ನಾನು ನಿಮ್ಮೆಲ್ಲರ ಪರವಾಗಿ ಈ ಪುಷ್ಪ ಮಾಲಿಕೆಯನ್ನ ಅವರಿಗೆ ಅರ್ಪಿಸ್ತಾ ಇದ್ದೀನಿ. ನಂಗೊಂದು ಹಾಕೋಣ. ತಗೊಳ್ಳ. ಯಾರಿದು ಸಾರಾಯಿ ಅಂಗಡಿ? ಯಾಕೆ ನೋಡಕ್ಕೆ ಡೀಸೆಂಟ್ ಆಗಿದ್ದೀರಿ, ನೀವು ಸಾರಾಯಿ ಕುಡಿತೀರಾ? ನಮಗೂ ಇಂಥ ಗಿರಾಕಿನೇ ಬೇಕಾಯ್ತು. ಬನ್ನಿ ಬನ್ನಿ, ಒಳಗಡೆ ನಡೀರಿ. ಚಿಕ್ಕ ಮಕ್ಕಳು ಪಾಠ ಕಲಿಯೋ ಜಾಗದಲ್ಲಿ ಸಾರಾಯಿ ಅಂಗಡಿ ಇಟ್ಟಿದ್ದೀರಲ್ಲ ಅಂತ ಕೇಳಕ್ ಬಂದೆ. ಯಾರಿದ್ರು ಮಾಲೀಕ?
ಯಾಕೆ ಸದಾಶಿವ ಅಂತ ನಾನೇ ಇದ್ರ ಮಾಲೀಕ. ಸ್ಕೂಲ್ ಮುಂದೆ ಇಂಥ ಅಂಗಡಿ ಇಟ್ರೆ ಮಕ್ಕಳ ಮನಸ್ಸಿನಲ್ಲಿ ಏನ್ ಪರಿಣಾಮ ಬೀರುತ್ತೆ ಅಂತ ಗೊತ್ತಿಲ್ಲ ನಿಮ್ಗೆ? ಏನ್ ಬೀರುತ್ತೆ? ಸ್ಕೂಲ್ನಲ್ಲಿ ಪಾಠ ಕಲಿಯೋದ್ರ ಜೊತೆಗೆ ಸಾರಾಯಿ ಕುಡಿಯೋದನ್ನ ಕಲಿಬೇಕು ಅನ್ಸುತ್ತೆ. ಮಕ್ಕಳು ಪಾಠ ಹೇಳ್ಕೊಡೋದ್ರ ಜೊತೆಗೆ ಬಾಟ್ಲಲ್ಲಿ ಹಾಲು ಕುಡಿಯೋದನ್ನ ನೀವು ಕಲಿಸ್ತೀರ. ನಾವು ಬೀದಿಲಿ ಅಂಗಡಿ ಇಟ್ಟು ಸಾರಾಯಿ ಕುಡಿಯೋದನ್ನ ಕಲಿಸ್ತೀವಿ. ನಮಗೂ ನಿಮ್ಗೂ ಇರೋದು ಇಷ್ಟೇ ವ್ಯತ್ಯಾಸ. ರೇ ಮೇಡಮ್, ಸುಮ್ನೆ ಅದು ಇದು ಮಾತಾಡಿ ನಮ್ ತಲೆ ಕೆಡ್ಸೋದ್ರ ಬದಲು ತಿಂಗಳಾಯ್ತು ಅಂದ್ರೆ ಸಂಬಳ ಎಣಿಸ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ಒಳ್ಳೆ ಮಾತಲ್ಲಿ ಖಾಲಿ ಮಾಡ್ಕೊಂಡು ಹೋದ್ರೆ ಸರಿ. ಇಲ್ಲ ಅಂದ್ರೆ ನೀವ್ ಇದನ್ನ ಹೇಗ್ ನಡೆಸ್ತೀರಾ ನಾನು ನೋಡ್ತೀನಿ. ಮಕ್ಳಾ ಬನ್ನಿ ಇಲ್ಲಿ. ಸಾರಾಯಿ ಅಂಗಡಿ, ಸಾರಾಯಿ ಅಂಗಡಿ, ಸಾರಾಯಿ ಅಂಗಡಿ, ಸಾರಾಯಿ ಅಂಗಡಿ, ಸಾರಾಯಿ ಅಂಗಡಿ, ಸಾರಾಯಿ ಅಂಗಡಿ, ಸಾರಾಯಿ ಅಂಗಡಿ. ಮೇಡಮ್ಮ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಮೊದ್ಲಕ್ಕಿಂತ ಅಪಶಕ ನುಡಿಬೇಡ. ಇಲ್ಲಿಂದ ಮಕ್ಕಳನ್ನ ಕರ್ಕೊಂಡು ಜಾಗ ಖಾಲಿ ಮಾಡು. ನಿನ್ ಜೊತೆ ಹೋಗಕ್ ಮಕ್ಕಳಿದ್ದಾರೆ. ನನ್ ಜೊತೆ ಯಾರಿದ್ದಾರೆ ಗೊತ್ತಾ? ಏಯ್, ಈ ಹಣದಿಂದ ನಿನ್ ಮಗುಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸು. ಹೋಗು. ಏನಮ್ಮ, ಶಿವ ಅವನ್ ತಮ್ಮ ಸಾಂಬಶಿವ ಇಬ್ರು ಹೊಡೆದ್ಬಿಟ್ರಣ್ಣ. ಯಾಕಮ್ಮ, ಯಾಕೆ ಹೊಡೆದ್ರು? ಸ್ಕೂಲ್ ಪಕ್ಕದಲ್ಲಿ ಸಾರಾಯಿ ಅಂಗಡಿ ಇಟ್ರು. ಇಡ್ಬೇಡ ಅಂತ ಹೇಳ್ದೆ, ಅದಕ್ಕೆ ಹೊಡೆದು ಬಿಟ್ರು ನನ್ನನ್ನ. ಅವ್ರಿಗೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ಅವ್ರನ್ನ ಕೋರ್ಟ್ ಗೆಳಿತೀನಿ, ಶಿಕ್ಷೆ ಕೊಡಿಸ್ತೀನಿ, ನಾನ್ ಯಾರು ಅನ್ನೋದನ್ನ ತೋರಿಸ್ತೀನಿ. ಲಾಯರ್ ಆಗಿ ಕಪ್ ಕೋಟ್ ಹಾಕಿ ಈ ನನ್ನ ಮಕ್ಕಳು ಕೊಡೋ ಎಂಜಲ್ ಕಾಸಿಗೆ ಕೈ ಒಡ್ಡಿ ನ್ಯಾಯ ದೇವತೆ ಕಡೆಗೆ ಮಂಡಿಸ್ತಾ ಇದ್ಯಾ. ನನ್ನ ತಂಗಿ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸ್ತಾ ಇದ್ಯಾ. ನಿನ್ನ ನೀವು ಸಹಿತ ಬಿಡೋದಿಲ್ಲ. ಆರ್ಡರ್ ಆರ್ಡರ್ ಆರ್ಡರ್. ಏನಾಯ್ತು? ನೋಡಿದ್ರೆ ಕಮಲಾ, ಅವರು ಅವ್ರನ್ನ ಆಸ್ಪತ್ರೆಗೆ ಸೇರಿಸಮ್ಮ. ಅಲ್ಲಿಂದ ತಪ್ಪಿಸ್ಕೊಂಡು ಬಂದ್ಬಿಟ್ರು. ಮನೆ ಕರ್ಕೊಂಡ್ ಬಂದ್ ಇಟ್ಕೊಂಡೆ. ನನ್ನ ಕಣ್ ತಪ್ಪಿಸಿ ಓಡಿ ಹೊಟ್ಟೋದ್ರಮ್ಮ, ಓಡಿ ಹೊಟ್ಟೋದ್ರು. ಕಮಲಾ, ನಿನ್ ಮಗ ಎಲ್ಲಿ? ಅವರಪ್ಪ ಹೀಗಾಗಿರೋ ವಿಷಯ ಅಲ್ಲಿ ಗೊತ್ತಿಲ್ವಾ? ಇಲ್ಲಮ್ಮ, ಅವನಿಗೆ ಗೊತ್ತಿಲ್ಲ. ಅವನಿಗೆ ಗೊತ್ತಾಗ್ಬಾರ್ದು ಅಂತಾನೆ ಅವನ ಮೈಸೂರು ಹಾಸ್ಟೆಲ್ ಓದಿಸ್ತಾ ಇದ್ದೀನಿ. ನಮ್ಮಪ್ಪ ಹುಚ್ಚ ಅಂತ ಗೊತ್ತಾಗ್ಬಿಟ್ರೆ ಅವನ ಭವಿಷ್ಯ ಎಲ್ಲ ಹಾಳಾಗುತ್ತೋ ಅಂತ. ಒಂದೊಂದ್ಸಾರಿ ನಮ್ಮಪ್ಪ ಯಾರಮ್ಮ ಅಂತ ಕೇಳ್ತಾನೆ.
ನಾನು ಏನೋ ಒಂದ್ ನೆಪ ಹೇಳ್ಕೊಂಡೆ ಬಂದ್ಬಿಟ್ಟೆ. ಅಮ್ಮ, ನಿಮ್ಮ ಕೈ ಮುಗಿದು ಕೇಳ್ಕೊತೇನಮ್ಮ, ಈ ವಿಷಯ ಮಾತ್ರ ನನ್ ಮಗನ ಗೊತ್ತಾಗಬೇಡಿಮ್ಮ, ಗೊತ್ತಾಗಬೇಡಿ. ನಮಸ್ಕಾರ ಸರ್. ಓಹೋ, ಬಲರಾಮ, DSP. ಅಲ್ಲಯ್ಯ, ಹೋಮ್ ಮಿನಿಸ್ಟ್ರಿ ಸೆಲ್ಯೂಟ್ ಹೊಡೆಯೋದು ಬಿಟ್ಬಿಟ್ಟು ನಮಸ್ಕಾರ ಮಾಡ್ತೀಯಲ್ಲಯ್ಯ? ಸಾರಿ ಸರ್. ನಾವು ಅವನ್ನ DSP ಮಾಡಿದ್ದೀವಿ ಅಂತ. ಇರ್ಲಿ ಬಿಡಿ, ನಮ್ ಹುಡ್ಗ ತಾನೇ. ಎಲ್ಲ ತಮ್ಮ ದಯ ಸರ್. ಹೌದೌದು, ನಮ್ಮ ದಯೆಯಿಂದಾನೆ ನೀನ್ DSP ಆಗಿರೋದು. ಅಲ್ಲಯ್ಯ, ನಿನಗೆ ಸೈನ್ ಮಾಡೋದಕ್ಕೆ ಬರೋದಿಲ್ಲ, ಯಾಕೆ ಬರ್ಬೇಕು ಹೇಳು? ಅವ್ರ ದಯ, ನಾಳೆ ಕಮಿಷನ್ ಬೇಕಾದ್ರೂ ಆಗುತ್ತೆ ಅಲ್ವಾ? ಥ್ಯಾಂಕ್ ಯು ಸರ್. ಏನ್ರಿ ಇದು, ಹಾಲ್ ತಗೊಂಡ್ ಬರ್ತಾ ಇದ್ದೀರಾ? ಕಾಲೇಜ್ನಲ್ಲಿ ಏನಾದ್ರೂ ಸ್ಪೆಷಲ್ ಕ್ಲಾಸ್ ಇದೆಯಾ? ಹೌದು, ನನ್ನ ಹೆಂಡತಿದು ಸ್ಪೆಷಲ್ ಕ್ಲಾಸ್ ಇದೆ, ಸೇವೆ ಮಾಡೋದು. ತಗೋ. ನಾನ್ ನಿನ್ ಸೇವೆ ಮಾಡ್ಬೇಕು ಅಂತಂದ್ರೆ ನೀವ್ ಮಾಡ್ತಿದ್ದೀರಾ? ಚೆನ್ನಾಗಿದೆ. ನೋ ಫಾರ್ಮ್ಯಾಲಿಟೀಸ್. ನಾನು ಮಾಡ್ತಾ ಇರೋದು ನಿನ್ನ ಸೇವೆ ಅಲ್ಲ, ನನ್ನ ಮಗನ್ ಸೇವೆ. ಅಪ್ಪ ಆಗೋನು ಮಗನ್ ಯೋಗಕ್ಷೇಮ ನೋಡ್ಕೊಳ್ಳೋದು ಮುಖ್ಯ ತಾನೆ? ಹಾ, ನೀನಾಯ್ತು, ನಿನ್ ಪೊಲೀಸ್ ಬೆಲ್ಟ್ ಆಯ್ತು, ಮಗನ್ ಯೋಗಕ್ಷೇಮ ನೋಡ್ಕೊಳ್ಳೋಕೆ ಟೈಮೇ ಇಲ್ಲ. ಸರಿ ತಗೋ. ಗೆದ್ದು 30 ದಿನಗಳಾಗಿವೆ. ಇವತ್ತು ನಮ್ಮ ಪಕ್ಷ ರಾಜ್ಯಭಾರ ಮಾಡ್ತಾ ಇದೆ. ಇದಕ್ಕೆಲ್ಲ ಕಾರಣ ನಮ್ಮ ದಣಿಗಳು. ಇವರು ವಿಶ್ವಾಸ ಹೀಗೆ ಇರಲಿ ಅಂತ ಇವ್ರ ತಮ್ಮಂದರಾದ ಸಾಂಬಶಿವ ಅವರನ್ನ ನಮ್ಮ ಮುಖ್ಯಮಂತ್ರಿಗಳ ಆಶೀರ್ವಾದದಿಂದ MLA ಮಾಡಿದ್ದಾರೆ. ಅವರು ಈ ಪಾರ್ಟಿಗೆ ಬರಬೇಕಾಗಿತ್ತು, ಕಾರಣಾಂತರದಿಂದ ತುರ್ತಾ ಕರೆಗೆ ಬಂತು ಅಂತ ಅವ್ರು ಡೆಲ್ಲಿಗೆ ಹೋಗಿದ್ದಾರೆ. ಈ ಸಮಾರಂಭ ನಾವೆಲ್ಲ ಹಂಚ್ಕೊಳ್ಳೋದಕ್ಕೋಸ್ಕರ ಈ ಪಾರ್ಟಿ ಏರ್ಪಾಟ್ ಮಾಡಿದ್ದಾರೆ. ಸಿಂಗಾರಿ ಅಮ್ಮಮ್ಮ ಮೀನದು ಬಂಗಾರಿ ಬಂದನ ಚಮಕ ಚಕೋರಿ. ಚಿನ್ನ 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 ಸಿರಪ್ಪ ಸಿಂಗಾರಿ ಅಮ್ಮಮ್ಮ ಮೀನದು ಬಂಗಾರಿ ಬಂದನ ಚಮಕ ಚಕೋರಿ. ಕಿತ್ತಕ ಹುಚ್ಚಯ್ಯ ಮೆಲ್ಲಗೆ ಕಚ್ಚಯ್ಯ ದಿಂಗದಿ ಮಾಮಯ್ಯ ಮಂಚಕ್ಕೆ ಬಾರಯ್ಯ. ಚಿನ್ನ 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 ಸಿರಪ್ಪ ಸಿಂಗಾರಿ ಅಮ್ಮಮ್ಮ ಮೀನಗ ಬಂಗಾರಿ ಬಂದನ ಚಮಕ ಚಕೋರಿ. ಚಿನ್ನ 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 ಸಿರಪ್ಪ ಸಿಂಗಾರಿ ಅಮ್ಮಮ್ಮ ಮೀನಗ ಬಂಗಾರಿ ಬಂದನ ಚಮಕ ಚಕೋರಿ. ಹೂವಿನ ಮೈದು ನಿನ್ನ ನೋಡಿ ಅರಳಿದೆ, ಬಿಟ್ಟರೆ ತೇಲುವಂತೆ ಜೇನು ಒಳಗಿದೆ. ಮುಗಿಗೆ ಏರಿಸೋ ನನ್ನ ಮೈಯ ಘಮ ಘಮ, ಆಮೇಲೆ ನಿನ್ನ ಒಳಗೆ ನನ್ನ ಸರಿಗಮ. ತುಂಬಿರಾಯ ತೆಗಿಪಾಯ ನೋಡು ಈಗ ನನ್ನ ಮಾಯ. ಎಮ್ಮೋ 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 ನಿನ್ನ ಬಾಯಿ ಬೆಲ್ಲಾನ, ಯಪ್ಪೋ 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 ನಿನ್ನ ಭಂಗಿ ತಿಲ್ಲಾನ. ಝುಮ್ಮ 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 ನಿಂದು ರಂಗಿ ಕುಂತಾನೆ, ಟುವಿ 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 ಈಗ ಹಾಡೆ ಶೋಭಾನೆ. ಅಮ್ಮ ಬೇಡ ಅಪ್ಪ ಬೇಡ ಇರುವೆ ನಿನಗಾಗಿ ರಾತ್ರಿ. ಚಿನ್ನ 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 ಸಿಲುಕ ಸಿಂಗಾರಿ ಅಮ್ಮಮ್ಮ ಮೀನಗು ಬಂಗಾರಿ ಬಂದನ ಚಮಕ ಚಕೋರಿ. ಚಿನ್ನ 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 ಸಿಲುಕ ಸಿಂಗಾರಿ ಅಮ್ಮಮ್ಮ ಮೀನಗು ಬಂಗಾರಿ ಬಂದನ ಚಮಕ ಚಕೋರಿ. ಚಿನ್ನ ರನ್ನ ಚಿನ್ನ ರನ್ನ ಬಾಬಾ ಹತ್ರ ಬಾಬಾ, ಬಾಬಾ ಹತ್ರ ಬಾಬಾ.
ಮೆಚ್ಚುವೆ ಏರಿಸೋ ಬಿಲ್ಲಿಗೆ ಹೂವ ಬಾಣ ಏರಿಸೋ ಮೆಚ್ಚಿದ ಅಣ್ಣ ನೀನು ಮೆಲ್ಲ ಹಾರಿಸೋ ಜೋಪಾನ ನನ್ನ ಜಾಣ ಹೋದೇಕೋ ನನ್ನ ಪ್ರಾಣ. ಕೊಂಬೆ ನಿನ್ನ ಒಂದು ಕೊಂಬೆ ತುಂಬಾ ಸಪೋಟ, ಅದೇ ಕೊಂಬೆ ತುದಿಯಲ್ಲಿ ಕೆಂಪು ಟಮೋಟ, ಎಲೆ ಹಿಂದೆ ಮಂದೆ ಮಂದೆ ಗುಂಡು ಚಕೋತ, ಒಂದೇ ಗಿಡ ಒಂದೇ ಬುಡ ಇದೇನ್ ವಿಚಿತ್ರ. ಕೇಳಬೇಡ ಕಾಯಬೇಡ ಮರವ ಹತ್ತು ಮಾವ ಬೇಗ, ಚಿನ್ನ 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 ಸಿಲುಕು ಸಿಂಗಾರಿ ಅಮ್ಮಮ್ಮ ನಿನಗ ಬಂಗಾರಿ ಬಂದನ ಚಮಕು ಚಕೋರಿ. ಚಿನ್ನ 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 ಸಿಲುಕು ಸಿಂಗಾರಿ ಅಮ್ಮಮ್ಮ ನಿನಗ ಬಂಗಾರಿ ಬಂದನ ಚಮಕು ಚಕೋರಿ. ಎತ್ತಿಕೋ ಹುಚ್ಚಯ್ಯ ಮೆಲ್ಲಗೆ ಕಚ್ಚಯ್ಯ ದಿಂಗರಿ ಮಾಮಯ್ಯ ಮಂಟಕ್ಕೆ ಬಾರಯ್ಯ. ಚಿನ್ನ 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 ಸಿಲುಕು ಸಿಂಗಾರಿ ಅಮ್ಮಮ್ಮ ನಿನಗ ಬಂಗಾರಿ ಬಂದನ ಚಮಕು ಚಕೋರಿ. ಚಿನ್ನ 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 ಸಿಲುಕು ಸಿಂಗಾರಿ ಅಮ್ಮಮ್ಮ ನಿನಗ ಬಂಗಾರಿ ಬಂದನ ಚಮಕು ಚಕೋರಿ. ಗುಡ್ ಮಾರ್ನಿಂಗ್ ಸರ್. ಹಲೋ ಸರ್, ಸಾಂಬಶಿವ ಅವ್ರನ್ನ ಅರೆಸ್ಟ್ ಮಾಡೋಕೆ ಕೋರ್ಟ್ ಆರ್ಡರ್. ಸಾಂಬಶಿವ ಅವ್ರ ಮೇಲೆ ಅರೆಸ್ಟ್ ವಾರೆಂಟ? ಯಾವ ಕಾರಣಕ್ಕೆ? ಸಾವಿರಾರು ಜನಗಳ ಮುಂದೆ ಒಬ್ಬ ಬುದ್ಧಿಮಾಂದ್ಯ ಲಾಯರ್ನ ಅಮಾನುಷವಾಗಿ ಕೊಲೆ ಮಾಡಿದ್ದಾರೆ. ಅವನನ್ನ ಏನು ಯಾರನ್ನ ಬೇಕಾದ್ರೂ ಮುಗಿಸ್ತೀನಿ. ಇಷ್ಟಕ್ಕೂ ಸರ್ಕಾರ ನಮ್ದು ಸೈಟ್ ನಲ್ಲಿರೋದು ನಾವು. ರೇ ಏನ್ರಿ ನೋಡ್ತಾ ಇದ್ದೀರಾ? ಅವಳ ಕೈಲಿರೋ ಪೇಪರ್ ಕಿತ್ತರದ್ ಬಿಸಾ ಕಳಿಸ್ರಿ ಅವಳ. ಮಿಸ್ಟರ್ ಸಾಂಬಶಿವ, ಮರ್ಯಾದೆಯಾಗಿ ಬಂದು ಜೀಪ್ ಹತ್ತಿ ಪ್ಲೀಸ್. ನಿನಗೆ ಮರ್ಯಾದೆ ಎಲ್ಲ ಸುಟ್ಟು ಬಿಡ್ತೀನಿ ನೋಡಿ. ಏನ್ರಿ ಮುಖ ನೋಡ್ತಾ ಇದ್ದೀರಾ? ಬಿಡೋದಿಲ್ಲ ಬಿಡ್ತೀಯ ಇಲ್ವೇ? ಏನ್ರೋ ಏನ್ ನೋಡ್ತಾ ಇದ್ದೀರೋ? ಓಮೋ ಸಿಎಂ ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಬೇಗ ಬಂದ್ಬಿಡ್ತೀನಿ, ನೋಡ್ಕೊತೀನಿ ನಿಮ್ನ. ಏನ್ ಹಂಗ್ ನೋಡ್ತಾ ಇದ್ದೀರಾ? ಒಬ್ರು ಬಿಡ್ಸ್ಕೊತಾ ಇಲ್ವಾ ಇವತ್ತು? ಏನ್ರಿ ಇದು? ಅವ್ರಣ್ಣ ಬಂದ್ರೆ ಸುಮ್ಮನೆ ಇರ್ತಾರೇನ್ರಿ? ಸದ್ಯ ನೀವು ಇಷ್ಟೊತ್ತು ಸುಮ್ಮನೆ ಇದ್ದಿದ್ದಕ್ಕೆ ನಂಗೆ ಬಹಳ ಸಂತೋಷ ಆಗಿದೆ. ಎಲ್ಲಿ ಆ ಸಾಮಾನ್ ಮಾತು ಕೇಳಿ ಕೋರ್ಟ್ ಆರ್ಡರ್ ತಿರಸ್ಕಾರ ಮಾಡ್ತಿರೋ ಅಂತ ನಾನು ಅನ್ಕೊಂಡಿದ್ದೆ. ಹಿಡ್ಕೊಂಡೋಗಿ ಒದಿಲಿ ಬಿಡಿ. ಅವ್ನ್ ಹೀಗೆ ಬಿಟ್ರೆ ನಾವು ಸೀಟ್ನಿಂದ ಇಳಿಬೇಕಾಗತ್ತೆ ಸ್ವಾಮಿ. ಅದಲ್ಲ ರೀ, ನಾವು ಅಧಿಕಾರಕ್ಕೆ ಬರ್ಬೇಕಾದ್ರೆ ಅವ್ರಣ್ಣ ತಾನೇ ಕಾರಣ. ಕೂತ್ಕೊಳ್ಳೋವರೆಗೆ ತಾನೇ. ಕೂತ್ಕೊಂಡ್ಮೇಲೆ ನಮ್ಮ ಸೀಟ್ ಭದ್ರ ಇರ್ಬೇಕಾದ್ರೆ ಜನಗಳನ್ನ ಎದುರಾಕಳಂಗಿಲ್ಲ. ಒಳಗಾಗ್ತೇನೆ, ಕೈಗೆ ಬೇಡಿ ತೊಡಸ್ತೇನೆ. ಇದು ಬರೀ ಕೈಯಲ್ವೇ? ಓಮು ಸಿಎಂ ಎಲ್ಲ ಈ ಕೈಲೇ ಇರೋದು. ನೋಡು, ಮರ್ಯಾದೆಗೆ ಬಿಟ್ಬಿಡು ಬಿಟ್ಬಿಡು. ಹೆಚ್ಚಿಗೆ ಮಾತಾಡಿದ್ರೆ ನಾಲ್ಗೆ ಹೊರಗೆಳೆದು ಕಂಬಿಗೆ ನೇತಾಕ್ಬಿಡ್ತೀನಿ. ನೋ ಸ್ಟಾಪ್ ಪ್ಲೇಸ್. ಹಲೋ, DSP ಸ್ಪೀಕಿಂಗ್. ಸದಾಶಿವ ಅವರ? ಆಯ್ತು ಸರ್, ಬಿಡಿಸ್ತೀನಿ. ನಿಂತ್ಕೋ. ಅವರನ್ನು ಯಾಕೆ ಅರೆಸ್ಟ್ ಮಾಡಿದೆ? ವಿಧಾನಸೌಧದ ಮುಂದೆ ಈ ಊರಿನ ಒಬ್ಬ ಗಣ್ಯ ವ್ಯಕ್ತಿನ ಅರೆಸ್ಟ್ ಮಾಡೋದಕ್ಕೆ ಎಷ್ಟು ಧೈರ್ಯ ನಿನಗೆ? ಅದೊಬ್ಬ MLA? ಯು ಆರ್ ಕರೆಕ್ಟ್. ಅಪರಾಧಿ ಯಾರೇ ಆದ್ರೂ ಪಾರ್ಲಿಮೆಂಟ್ ಮುಂದೆ ಬೇಕಾದ್ರೂ ಅರೆಸ್ಟ್ ಮಾಡಬಹುದು ಅಂತ ಕಾನೂನಿದೆ, ಗೊತ್ತಿಲ್ವಾ? ಮಾಡ್ತೀಯಾ. ಆದ್ರೂ ನಾನೀಗ ಹೇಳ್ತಾ ಇದ್ದೀನಿ, ಅವ್ರನ್ನ ಬಿಟ್ಬಿಡು. ಇಂಪಾಸಿಬಲ್. ಏನು? ನನಗೆ ಎದುರು ತಗೊಳ್ತೀಯಾ? ಐ ಆಮ್ ಹೈಯರ್ ಆಫೀಸರ್, DSP. ಹಿತ್ತಾಳೆಗೆ ಚಿನ್ನದ ನೀರು ಬಿದ್ದು ಮಾತ್ರಕ್ಕೆ ಅದು ಪ್ಯೂರ್ ಗೋಲ್ಡ್ ಅನ್ನಿಸ್ಕೊಳ್ಳಲ್ಲ. ಚಿನ್ನ ಚಿನ್ನಾನೇ, ಹಿತ್ತಾಳೆ ಹಿತ್ತಾಳೆನೆ. I said stop it. I'll suspend you immediately. ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಮಂಥವ್ರು ತಲೆ ಹಾಕ್ತಾರೆ ಅಂತಾನೆ ಈ ಸ್ಪೆಷಲ್ ಆರ್ಡರ್ ತಂದಿದ್ದೀನಿ. ಓದಕ್ ಬರೋ ಹಾಗಿದ್ರೆ ಓದಿ, ಇಲ್ದೇ ಇದ್ರೆ ನಾನೇ ಓದ್ ಹೇಳ್ತೀನಿ. ಅವ್ರನ್ನ ಹೇಗೆ ಬಿಡಿಸ್ಬೇಕು ಅಂತ ನನಗ್ ಗೊತ್ತು. ಐ ನೋ ಲಾ ಬೆಟರ್ ದನ್ ಯು. ಅಮ್ಮ, ನಾವ್ ಏನೇ ಮಾಡಿದ್ರು ಅವ್ರನ್ನ ಜಾಮೀನು ಕೊಟ್ಟು ಬಿಡಿಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅವರಲ್ಲಿ ಹಣ ಇದೆ, ಅಧಿಕಾರಿ ಇದೆ, ಮೇಲಾಗಿ ಸರ್ಕಾರನು ಅವ್ರದೇ ಆಗಿದೆ. ವಿಧಾನಸೌಧದ ಸೀಟ್ ಮೇಲೆ ಕೂತಿರ್ಬಹುದು, ಆದ್ರೆ ನ್ಯಾಯಸ್ಥಾನದ ಕುರ್ಚಿ ಮೇಲೆ ಕೂತಿಲ್ವಲ್ಲ. ಅದನ್ನು ಬೇಕಂದ್ರೆ ಕೊಂಡ್ಕೊಂಡ್ ಬಿಡ್ತಾರಮ್ಮ. ಕೊಂಡ್ಕೊಳ್ಳೋಕೆ 3 ದಿವಸ ಗೌರ್ಮೆಂಟ್ ರಜಾ ಇದೆ. ಅದ್ ಹೇಗ್ ಬಿಡಿಸ್ಕೊಳ್ತಾನೋ ನಾನು ನೋಡ್ತೀನಿ. ಏನ್ರಿ ಬೇಕು? ರೀ 401.
ಇದು? ಪಾಪಿ ಪಾಪಿ, ಎಂಥ ಕೆಲಸ ಮಾಡ್ಬಿಟ್ಟೆ, ಎಂಥ ಕೆಲಸ ಮಾಡ್ಬಿಟ್ಟೆ. ಅಮ್ಮ, ನಾನ್ ತಪ್ಪೇನು ಮಾಡಿಲ್ಲಮ್ಮ. ಬುದ್ಧಿ ಭ್ರಮಣೆ ಆಗಿದ್ ನನ್ನ ತಂದೆನ ಒತ್ತು ಸಾಯಿಸದ್ನಲ್ಲಮ್ಮ ಈ ಸ್ಕೌಂಡ್ರಲ್. ಅದಕ್ಕೆ ಇದೇ ಪ್ರತಿಕಾರನಮ್ಮ, ಇದೇ ಪ್ರತಿಕಾರ. ನನ್ ತಂದೆ ಆತ್ಮಕ್ಕೆ ಇವತ್ತು ಶಾಂತಿ ಸಿಕ್ತಮ್ಮ. ಹಾಗಂತ ನನ್ ನೆಮ್ಮದಿನ ಹಾಳು ಮಾಡ್ಬಿಟ್ಟಳು, ನನ್ ನೆಮ್ಮದಿನ ಹಾಳು ಮಾಡ್ಬಿಟ್ಟೆ. ಅಮ್ಮ, ಹೊಡಿಬೇಡಿಮ್ಮ, ಹೊಡಿಬೇಡಿ, ನನ್ನ ಮಗನ ಹೊಡಿಬೇಡಿಮ್ಮ. ನನ್ನ ಕೈಲಿ ನೋಡಕ್ಕಾಗಲ್ಲ. ಇಷ್ಟು ವರ್ಷ ನಾನು ಈ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿ ನನ್ನ ಕಂದನ್ನೇ ಬಲಿ ಕೊಡಕ್ ನನ್ನ ಮನಸ್ಸು ಒಪ್ಪಲ್ಲ ಅಮ್ಮ, ನನ್ ಮನಸ್ಸು ಒಪ್ಪಲ್ಲ. ನನ್ ಗಂಡ ಹುಚ್ಚ ಆಗಿದ್ದಾಗ್ಲೇ ನಾನು ಸಾಯ್ಬೇಕಾಗಿತ್ತು. ಇಷ್ಟು ದಿವಸ ನಾನು ಬದುಕಿರೋದು ಇವನ್ಗೋಸ್ಕರವಾಗಿ, ನನ್ನ ಉಸಿರು ಇರೋದು ಇವನ್ಗೋಸ್ಕರವಾಗಿ. ನನ್ ಗಂಡನ್ನ ಕಳ್ಕೊಂಡೆ, ಇವನು ಕಳ್ಕೊಂಡ್ರೆ ನನ್ ಮನೆ ಕತ್ಲಾಗ್ಬಿಡುತ್ತಮ್ಮ. ನನ್ ಮನೆ ದೀಪ ಆರು ಹೋಗ್ಬಿಡುತ್ತೆ. ಇವನ್ ಮಾಡಿರೋ ತಪ್ಪಿಗೆ ಇವನ್ನ ಮೇಡ್ಗೆ ಹಾಕ್ಬಿಡ್ತಾರೆ. ಅಮ್ಮ, ಹೇಗಾದ್ರೂ ನನ್ ಮಗನ ಉಳಿಸ್ಕೊಡಿಮ್ಮ, ಉಳಿಸ್ಕೊಡಿ, ಉಳಿಸ್ಕೊಡಿಮ್ಮ. ಕಮಲಾ, ನೀನ್ ಹೊರಗಡೆ ಹೋಗು. I say you get out. ಸಾಂಬಾ, ಬಲರಾಮ, ಏನೋ ನಿಂತ್ಕೊಂಡು ಓಡ್ತಾ ಇದ್ದೀಯಾ? ಅವಳನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕೋ, ಇಲ್ಲ ರಿವಾಲ್ವರ್ ತಗೊಂಡು ಸುಟ್ಟು ಸಾಯ್ಸಾಕ್ಬಿಡು. ನನ್ನ ತಮ್ಮನ ಆತ್ಮಕ್ಕಾದ್ರೂ ಶಾಂತಿ ಸಿಗ್ಲಿ. ನನ್ನ ಮೇಲೆ ಸೇಡಿಗೋಸ್ಕರ ನನ್ನ ಉಸಿರಲ್ಲೇ ಉಸಿರಾಗಿದ್ದ ನನ್ನ ತಮ್ಮನ ಸಾಯಿಸ್ಬಿಟ್ಲಲ್ಲೋ. ಏನೆಯ ಮುಖ ನೋಡ್ತಿದ್ದೀಯಾ? ನಿನ್ನ DSP ಮಾಡೋದು ಯಾಕೆ? ಅರೆಸ್ಟ್ ಮಾಡು. ಒಂದ್ ನಿಮಿಷ, ಇವ್ರ ತಮ್ಮನ್ ಕೊಡೋ ಅಧಿಕಾರ ಅವ್ರಿಗಿಲ್ಲ. ಯಾರೋ ಒಳಸಂಚು ಮಾಡ್ಕೊಂಡಿದ್ದಾರೆ, ಅದನ್ನ ನಾನ್ ಪತ್ತೆ ಹಚ್ಚುತ್ತೀನಿ. ನೀನೇ ಪತ್ತೆ ಹಚ್ಚೋದು ನಿನ್ನ ಮುಂಡ ಮೋಸ್ತು. ನಮ್ ಚಿಕ್ಕದಣಿ ಯಾರಿಗೆ ಅನ್ಯಾಯ ಮಾಡಿದಂತ ಬೇರೆಯವ್ರು ಯಾಕೆ ಕೊಲೆ ಮಾಡ್ತಾರೆ? ಕೊಲೆ ಮಾಡಿರೋಳು ಇವಳೆ, ಅವಳನ್ನ ಅರೆಸ್ಟ್ ಮಾಡು. ಇವರನ್ನು ಕೊಂದಿದ್ದು ಯಾರು? ನಾನೇ ಸರ್. ನೀನಾ ಕೊಂದಿದ್ದು? ಎಂಥ ಕ್ರಿಮಿನಲ್ ಆದ್ರೂ ಅರೆಸ್ಟ್ ಮಾಡೋದಕ್ಕೆ ಮಾತ್ರ ಅಧಿಕಾರ ಹೊತ್ತು ಸಾಯಿಸೋದಕ್ಕಲ್ಲ. ಶಿಕ್ಷೆ ಕೊಡೋದಕ್ಕೆ ಕೋರ್ಟ್ ಇದೆ, ಕಾನೂನಿದೆ. ಶಾಸಕ ನಂಗೆ ಯಾರು ಅಧಿಕಾರ ಕೊಟ್ಟಿದ್ದು? ಅದು ಅರೆಸ್ಟ್ ಆನ್ ದ ಸ್ಪಾಟ್. ನಾನು ಯಾಕೆ ಸಾಂಬಶಿವನ ಶೂಟ್ ಮಾಡಿದೆ ಅನ್ನೋದಕ್ಕೆ ಕಾರಣ ಇದೆ, ಬನ್ನಿ ತೋರಿಸ್ತೀರಿ. ಅಲ್ಲಿ ನೋಡಿ, ಸಾಂಬಶಿವನ ಬಿಡಿಸ್ಕೊಂಡು ಹೋಗೋಕೆ ಯಾರಾದ್ರೂ ಸಹಾಯ ಮಾಡಬಹುದು ಅಂತ ಅನುಮಾನ ಬಂತು. ನೋಡ್ಕೊಂಡು ಹೋಗೋಣ ಅಂತ ರಾತ್ರಿ ರೌಂಡ್ಸ್ ಬಂದೆ. ಅದೇ ಸಮಯದಲ್ಲಿ ಸಾಂಬಶಿವ ಕಂಬಿ ಕೊಯ್ದು ಎಸ್ಕೇಪ್ ಆಗ್ತಿದ್ರು. ಹಿಡಿಯೋ ಪ್ರಯತ್ನ ಪಟ್ಟೆ, ಎಚ್ಚರಿಕೆ ಕೊಟ್ಟೆ. ಅವ್ರು ನನ್ನನ್ನೇ ಕೊಲ್ಲೋಕ್ ನೋಡಿದ್ರು. ನನ್ನ ಪ್ರಾಣ ಉಳಿಸ್ಕೊಳ್ಳೋಕೆ ನಾನೇ ಗುಂಡು ಹಾರಿಸ್ದೆ. ದೇರ್ ವಾಸ್ ನೋ ಅದರ್ ವೇ. ಅವ್ರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇವೆಲ್ಲ ನಿನ್ನ ಕತೆ. ಅವ್ರ ಮೇಲೆ ಹಗೆ ಸಾಧಿಸಿ ಕೊಂದು, ಈಗ ಅವ್ರು ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರು, ಅದಕ್ಕೆ ಕೊಂದೆ ಅಂತ ಹೇಳ್ತೀಯಾ? ಇಟ್ಸ್ ಪ್ಯೂರ್ಲಿ ಅ ಮರ್ಡರ್. ಇದನ್ನ ಹೈಯರ್ ಆಫೀಸರ್ ಮುಂದೆ ಇಡ್ತೀನಿ. ಇದರ ಪರಿಣಾಮ ಏನು ಅಂತ ನಿನಗೆ ಗೊತ್ತಾಗುತ್ತೆ. ಬಾಯ್. ಅಮ್ಮ, ಅಮ್ಮ, ನನ್ನ ಮಗನ ಉಳಿಸ್ಕೊಟ್ಬಿಟ್ರಿಮ್ಮ. ಓಹೋ, ಬರ್ಬೇಕು. ನಮ್ಮದೇನು ಕಲ್ಪವೃಕ್ಷ ಎರಡು ಒಟ್ಟಿಗೆ ಬಂದಾಗಾಯ್ತು. ಕೂತ್ಕೊಳ್ಳಿ. ಕುಡಿಯೋಕೆ ಏನ್ ತರಿಸ್ಲಿ? ಒಂದ್ ಕಪ್ ವಿಷ ತರ್ಸಯ್ಯ. ಮತ್ತಿನ್ನೇನಯ್ಯ? ಕೋಟ್ಯಾಂತರ ರೂಪಾಯಿ ನಿಮ್ ತಲೆ ಮೇಲೆ ಸುರಿಸಿ ನಿಮ್ಮನ್ನ ಚುನಾವಣೆಗೆ ನಿಲ್ಸಿ ಗೆಲ್ಸಿ ಈ ಜಾಗಕ್ಕೆ ತಂದಲ್ಲ, ಅದೇ ನನ್ನ ದೊಡ್ಡ ತಪ್ಪು. ಮುತ್ತನಂತಿದ್ದ ನನ್ನ ಒಬ್ಬನೇ ತಮ್ಮನ್ನ ನೀವೆಲ್ಲರೂ ಸೇರ್ಕೊಂಡು ಬಲಿ ತಗೊಂಡ್ಬಿಟ್ರಲ್ಲಯ್ಯ. ಏನ್ ಮಾತಾಡ್ತಾ ಇದ್ದೀರಾ? ನಾವು ನಿಮ್ ತಮ್ಮನ್ ಬಲಿ ತಗೊಂಡ್ವಾ? ನಾವು ನಿಮ್ ತಮ್ಮನ್ ವೆಲ್ ವಿಷರ್ಸು. ಹುಳ ಬಿತ್ತು ನಿಮ್ಮ ನಾಲ್ಗಿ.
ನೀವು ಹಿತೈಷಿಗಳಲ್ಲ, ಹಿತಶತ್ರುಗಳು. ಅವನ ಮೇಲೆ ಅಷ್ಟೊಂದು ಪ್ರೀತಿ ಇದ್ದಿದ್ರೆ ಅವಳು ಅವನ್ನ ಅರೆಸ್ಟ್ ಮಾಡಿದ ತಕ್ಷಣ ಬಿಡಿಸ್ತಾ ಇದ್ರಿ. ಅರೆಸ್ಟ್ ಮಾಡಿದ್ದ ಯಾತಕ್ಕೆ ಅಂತ ಕೇಳ್ತಾ ಇದ್ರಿ. ಹೋಗ್ಲಿ, ನಾನ್ ಫೋನ್ ಮಾಡಿದ್ದಕ್ಕೆ ನೀನು ಆ ಸಿಎಂ ಏನು ಹೇಳಿದ್ರಿ? 4 ದಿವಸ ಕೋರ್ಟಿಗೆ ರಜಾ ಇದೆ, ಅಲ್ಲೇ ಇರ್ಲಿ, ಆಮೇಲೆ ನೋಡೋಣ ಅಂತ. ಯಾಕೆ? ಅವನು ಮುಗಿಸೋ ನಾಟಕ ಆಡಕ್ಕೆ. ನನ್ನ ಕಣ್ಣಿಗೆ ಬೆಣ್ಣೆ ಹಚ್ಚಿ ಅವನ್ MLA ಮಾಡಿದ್ರಿ. ಅದೇ ಸೀಟ್ನಲ್ಲಿ ಅವನು ಮುಂದುವರೆದ್ರೆ ನಿಮಗೆ ಎಲ್ಲಿ ಕಂಟಕ ಪ್ರಾಯನ ಆಗ್ತಾನೋ ಅಂತ ಒಳಗೊಳಗೆ ಒಳಸಂಚು ಮಾಡಿ ಅವನ್ನ ಮುಗಿಸಿದ್ರಿ. ಈ ಸೀಟ್ನಲ್ಲಿ ನೀವು ಇನ್ನೆಷ್ಟು ದಿವಸ ಇರ್ತೀರ ಅಂತ ನಾನು ನೋಡ್ತೀನಿ. ಈ ಸದಾಶಿವ ಮನಸ್ಸು ಮಾಡಿದ್ರೆ ಇನ್ನೂ 10 ಜನ ಮಂತ್ರಿ ಮಾಡ್ತಾನೆ. ನಾನು ವಿಶ್ವಾಸವಾಗಿರೋವರೆಗೂ ನೀವು ಮತ್ತು ನಿಮ್ಮ ಸರ್ಕಾರ ಬರ್ತೀನಿ. ದುರ್ಗಾ, ಇನ್ನೂ ರೆಡಿ ಆಗಿಲ್ವಾ? ಓ ರೆಡಿ. ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಾ? ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆಯಾ. ನೀನ್ ನೋಡೋಕೆ 2 ಕಣ್ ಸಾಲದು. ಸುಳ್ಳು. ಸುಳ್ಳ? ಬಾ ತೋರಿಸ್ತೇನೆ. ನೋಡು ನಿನ್ ಮುಖಾನ. ನಾವು ಹೊರಗಡೆ ಹೋಗ್ಲೇಬೇಕಾ? ಹೋಗ್ಲೇಬೇಕು, ಬನ್ನಿ. ಇರು, ನಿನ್ ಮುದ್ದಾದ ಮುಖಾನ ಇನ್ನೊಂದ್ಸಲ ನೋಡ್ಬಿಡ್ತೀನಿ. ಕುಂಕುಮ ಇಟ್ಟಿಲ್ವಾ? ಅಯ್ಯೋ ಮರ್ತೇ ಬಿಟ್ಟೆ. ಇರು ಬಗ್ಬೇಡ, ನನ್ನ ಮಗ. ನಾನೇ ಇಡ್ತೀನಿ. ಸಾಕು ಸುಮ್ಮನೆ